ನನ್ನ ಸಂದರ್ಶಕನ ಮೇಜಿನ ಮೇಲೆ 4 ಕಂಡೋಮ್ಗಳು ಹಾರಿಬಿದ್ದವು. ಸಾಂಕ್ರಾಮಿಕ ರೋಗದ ನಂತರದ ನನ್ನ ಮೊದಲ ದೊಡ್ಡ ಸಂದರ್ಶನವದು. ನಾನು ಎಂಡೋಜರ 11ರ ನನ್ನ ಬಿಸಿನೆಸ್ ಬಟ್ಟೆಗಳನ್ನು ಧರಿಸಿದ್ದೆ. ನನ್ನ ಲೆದರ್ ಬೈಂಡರ್ ಸಿದ್ಧವಾಗಿತ್ತು ಮತ್ತು ನಾನು ತುಂಬಾ ಆತ್ಮವಿಶ್ವಾಸದಿಂದ ಇದ್ದೆ. ನಾನು ಕುಳಿತೆ, ಮಾತನಾಡಲು ಶುರು ಮಾಡಿದೆ ಮತ್ತು ನಂತರ ತುಂಬಾ ಸ್ಟೈಲಿಶ್ ಆಗಿ ನನ್ನ ಬ್ಯಾಗ್ನಿಂದ ಪೋರ್ಟ್ಫೋಲಿಯೊವನ್ನು ಹೊರತೆಗೆಯ್ದೆ. ಆಗಲೇ ಆ ಘಟನೆ ನಡೆಯಿತು. 1 ಅಥವಾ 2 ಅಲ್ಲ, ಬದಲಿಗೆ 4 ತೆರೆಯದ ಕಂಡೋಮ್ಗಳು ನನ್ನ ಸ್ಯಾಚೆಲ್ನಿಂದ ಹೊರಬಂದು ಮೇಜಿನ ಮೇಲೆ ಹರಿದವು. ನಾನು ಅವುಗಳನ್ನು ಆಯ್ದುಕೊಳ್ಳಲು ಪರದಾಡಿದೆ, ಆದರೆ ಆಗಲೇ ಎಲ್ಲವೂ ಮುಗಿದಿತ್ತು. ನನ್ನ ಸಂದರ್ಶಕರು 1 ಕಂಡೋಮನ್ನು ನನ್ನ ಕಡೆಗೆ ತಳ್ಳಬೇಕಾಯಿತು. ಆಗಲೇ ನಾನು ಅದನ್ನು ತೆಗೆದುಕೊಳ್ಳಲು ಸಾಧ್ಯವಾಯಿತು. ನಮ್ಮಿಬ್ಬರೂ ಕೆಲವು ಮುಜುಗರದ ಮಾತುಗಳನ್ನು ಆಡಿದೆವು ಮತ್ತು ಸಂದರ್ಶನದ ಉಳಿದ ಸಮಯ ನಾನು ನನ್ನ ದೇಹದಿಂದಲೇ ದೂರವಾದಂತೆ ಭಾಸವಾಯಿತು. ಇಡೀ ಇಂಡಸ್ಟ್ರಿಯಲ್ಲಿ ನಾನು ಈಗ ಕಂಡೋಮ್ ಗೈ ಎಂದೇ ಹೆಸರುವಾಸಿಯಾಗಿದ್ದೇನೆ ಎಂದು ನಾನು ನಂಬಿದ್ದೆ. ಆದರೆ ನಂತರ ಅಸಾಧ್ಯವಾದುದು ನಡೆಯಿತು. ನನಗೆ ಆ ಕೆಲ್ಸ ಸಿಕ್ಕಿತು. ಕೆಲವು ವಾರಗಳ ನಂತರ ಕಂಪನಿಯ ಹ್ಯಾಪಿ ಅವರ್ನಲ್ಲಿ ನಾನು ಕೊನೆಗೆ ಆ ಭಯಾನಕ ಘಟನೆಯನ್ನು ನನ್ನ ಬಾಸ್ ಬಳಿ ಒಪ್ಪಿಕೊಂಡೆ. ಅವರು ಜೋರಾಗಿ ನಗಲಾರಂಭಿಸಿದರು. ಎಷ್ಟು ನಕ್ಕರೆಂದರೆ ಅವರು ಕುಳಿತುಕೊಳ್ಳಬೇಕಾಯಿತು. ಆದರೆ ಆಶ್ಚರ್ಯವೆಂದರೆ ಅವರಿಗೆ ಆ ಕಂಡೋಮ್ಗಳ ಬಗ್ಗೆ ನೆನಪೇ ಇರಲಿಲ್ಲ. ಏಕೆ ಗೊತ್ತಾ? ಏಕೆಂದರೆ ನಾವು ಮಾತನಾಡುತ್ತಿದ್ದ ಇಡೀ ಸಮಯದಲ್ಲಿ ಅವರ ಮುಂದಿನ ಹಲ್ಲುಗಳ ಮೇಲೆ ಕೆಂಪು ಲಿಪ್ಸ್ಟಿಕ್ ಹರಡಿತ್ತು. ನಾನು ಕಂಡೋಮ್ಗಳ ಬಗ್ಗೆ ಮುಜುಗರದಲ್ಲಿದ್ದೆ. ಅವರು ತಮ್ಮ ಹಲ್ಲುಗಳ ಬಗ್ಗೆ ಮುಜುಗರದಲ್ಲಿದ್ದರು. ನಮ್ಮಿಬ್ಬರೂ ಆ ವಿಷಯವನ್ನು ಹಾಗೆಯೇ ಬಿಟ್ಟುಬಿಟ್ಟೆವು ಮತ್ತು ಈಗ ನಾವು ಅತ್ಯುತ್ತಮ ಸ್ನೇಹಿತರಾಗಿದ್ದೇವೆ.